ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಸರ್ಕಾರದ ಖಾತ್ರಿ ಯೋಜನೆ ಆಗಿರುವ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋಗೆ ನಿಮಗೆ ಇಲ್ಲಿ ಸ್ವಾಗತ. ನೋಡಿ, ಯುವ ನಿಧಿ ಈ ಒಂದು ಯೋಜನೆಗೆ ನಿನ್ನೆ ನಿಮಗೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅದರ ಜೊತೆಗೆ ನಾನು ಒಂದು ಡೆಮೋ ವಿಡಿಯೋನ ಮಾಡಿದ್ದೀನಿ. ಯುವ ನಿಧಿ ಯಾವ ರೀತಿ ಒಂದು ಪ್ರೊಸೆಸ್ ಕೇಳುತ್ತೆ ಮತ್ತು ಯಾವ ರೀತಿ ಅಪ್ಲಿಕೇಶನ್ನ ಹಾಕೋದಂತ ನಾನು ವಿಡಿಯೋನ ಮಾಡಿದ್ದೀನಿ. ಈಗ ಯುವ ನಿಧಿ ಇದು ಯಾವ ರೀತಿಯಾಗಿ ಅರ್ಹತೆಯನ್ನು ಇಲ್ಲಿ ಪರಿಶೀಲನೆ ಮಾಡ್ಬೋದು ಮತ್ತು ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಯಾರು ಜಾಯ್ನ್ ಆಗಿಲ್ಲ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಲಿಂಕನ್ನು ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ಇವಲ್ಲಿ ತಿಳ್ಕೊಳ್ಬೋದು. ಬನ್ನಿ ಈಗ ಒಂದು ವಿಡಿಯೋನ ಇಲ್ಲಿ ಶುರು ಮಾಡೋಣ. ನೋಡಿ, ಏನು ಒಂದು ಯುವ ನಿಧಿ ಈ ಒಂದು ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸಾಕಷ್ಟು ಒಂದು ತೊಂದರೆಗಳಲ್ಲಿ ಉಂಟಾಗ್ತಿದ್ದಾವೆ. ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಮತ್ತೊಂದು ವಿಡಿಯೋ ಮಾಡ್ತೀನಿ. ಆದರೆ ಈ ಯುವ ನಿಧಿಗೆ ಯಾವ ರೀತಿಯಾಗಿ ಒಂದು ಅರ್ಹತೆಯಲ್ಲಿ ನೀವು ಪರಿಶೀಲಿಸಬೇಕಾಗತ್ತೆ ಮತ್ತು ಎಲಿಜಿಬಿಲಿಟಿಯನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ನೋಡ್ಕೊಳ್ಳೋಣ. ಅವರೇ ಒಂದು ವೆಬ್ಸೈಟ್ ಮೂಲಕ ನಿಮ್ಮ ಒಂದು ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಳ್ಳೋ ಅವಕಾಶವನ್ನು ಕೊಟ್ಟಿರ್ತಾರೆ. ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋಂತ ನಾವೀಗ ಡೈರೆಕ್ಟಾಗಿ ನೋಡ್ಕೊಳ್ಳೋಣ. ನೋಡಿ, ನಾನು ಈ ಒಂದು NAD ಕರ್ನಾಟಕ ಒಂದು ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. NAD.Karnataka.Government in ಯುವ ನಿಧಿ ಅಂತ ಈ ವೆಬ್ಸೈಟ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಎಲಿಜಿಬಿಲಿಟಿಯನ್ನು ಚೆಕ್ ಮಾಡ್ಕೊಳ್ಬೋದು. ನೀವು ಇದಕ್ಕೆ ಈ ಒಂದು ಯೋಜನೆಗೆ ಅರ್ಹತೆ ಇದ್ದೀರಾ ಅಥವಾ ಇಲ್ಲ ಎನ್ನುವುದು. ನೋಡಿ, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಇಲ್ಲಿದೆ. ನಿಮ್ಮ ದಾಖಲೆ NAD ಜಾಲತಾಣದಲ್ಲಿ ನೀವು ಪರಿಶೀಲಿಸಬಹುದು ಮತ್ತು ಇನ್ನಿತರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯೋಜನೆ ಅರ್ಹತೆ ಮಾನದಂಡಗಳು ಏನಿವೆ ಮತ್ತು ಯೋಜನೆ ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಮತ್ತು ಯುವ ನಿಧಿ ಪ್ರಯೋಜನಗಳನ್ನು ಪಡೆಯುವ ಅಗತ್ಯವಿರುವ ವಿವರ ಮತ್ತು ದಾಖಲೆಗಳು ಯಾವ ಇರಬೇಕು, ಈ ಯೋಜನೆಗೆ ಯಾರು ಅರ್ಹರಲ್ಲ, ಎಲ್ಲ ಮಾಹಿತಿ ಈ ಒಂದು NAD ಕರ್ನಾಟಕದಲ್ಲಿ ಈ ವೆಬ್ಸೈಟ್ ಮೂಲಕ ತಿಳಿಸಲಾಗಿದೆ. ನಮಗೆ ಇವತ್ತು ಏನನ್ನು ಚೆಕ್ ಮಾಡ್ಕೊಳ್ಳೋದಿದೆ ಅಂದರೆ ಯುವ ನಿಧಿ ಎಲಿಜಿಬಿಲಿಟಿ ಚೆಕ್. ನಿಮ್ಮ ಈ ಒಂದು ಯೋಜನೆಗೆ ಅರ್ಹತೆ ಇದ್ದೀರಾ ಅಥವಾ ಇಲ್ಲ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಯುವ ನಿಧಿ ಎಲಿಜಿಬಿಲಿಟಿ ಚೆಕ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೀವು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಸ್ವಾಗತ ಇಲ್ಲಿ ಇದೆ ನೋಡಿ, ರೈಟ್ ಸೈಡು ಸ್ವಾಗತ. ಯುವ ನಿಧಿ ಯೋಜನೆಗೆ ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಲು ನಿಮಗೆ ಸಹಾಯ ಮಾಡಲು ನಾನು ನಿಮ್ಮ ವರ್ಚುವಲ್ ಸಹಾಯಕನಾಗಿದ್ದೇನೆ. ದಯವಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಬಂದಿದೆ. ಮೊದಲೇ ಕ್ವಶನ್ ಏನಿದೆ ಅಂದರೆ, ನೀವು 2023ರಲ್ಲಿ ಪದವಿ ಪಡೆದಿದ್ದೀರಾ ಅಂತ ಕೇಳಿದ್ದೆ. ಇಲ್ಲಿ ಹೌದು ಅಂತ ಹಾಕ್ಕೊಳ್ಳಿ. ಇಲ್ಲಿ ನೆಕ್ಸ್ಟು ದಯವಿಟ್ಟು ನಿಮ್ಮ ವಿದ್ಯಾರ್ಥಿಯನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಡಿಪ್ಲೊಮಾ ಅಥವಾ ಪದವಿ ಇದರಲ್ಲಿ ಯಾವುದು ನೀವು ಕಂಪ್ಲೀಟನ್ನು ಮಾಡಿದ್ದೀರಿ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಾವು ಪದವಿನ ಈಗ ಚೂಸ್ ಮಾಡ್ಕೊಳ್ತಿದ್ದೀವಿ. ನೋಡಿ, ಪದವಿ ಅಂತ ಚೂಸ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನಿಮ್ಮ ವಿಶ್ವವಿದ್ಯಾಲಯ ಅಥವಾ ಮಂಡಳಿಯನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಿಮ್ಮ ಒಂದು ವಿಶ್ವವಿದ್ಯಾಲಯ ಯಾವುದಿದೆ ನೋಡಿ ಚೂಸ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ಆಗಿ ಈಗ ನಾನು ತೋರಿಸ್ತೀನಿ. ಒಂದು ವಿಶ್ವವಿದ್ಯಾಲಯನ ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಬೇಕು. ಇದಾದ ತಕ್ಷಣ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ. ನೋಡಿ, ಏನು ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತೀರ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಬೇಕು ಮತ್ತು ಕೆಳಗೆ ಆಧಾರ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರನ್ನು ಇಲ್ಲಿ ನಮೂದಿಸಬೇಕು. 2 ಆಪ್ಷನ್ಗಳಿದ್ದಾವೆ. ಇಲ್ಲಿ ನಿಮ್ಮ ಒಂದು ನೋಂದಣಿ ಸಂಖ್ಯೆಯನ್ನು ನಾವೀಗ ನಮೂದಿಸೋಣ. ನೋಡಿ, ನಾನು ಒಂದು ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಂಡೆ ಮತ್ತು ನಮ್ಮ ಆಧಾರ್ ಕಾರ್ಡಲ್ಲಿ ಅಂತ ನೇಮನ್ನು ಹಾಕೊಂಡು ಇಲ್ಲಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೆಳಗೆ ಬರುತ್ತೆ ನೋಡಿ. ಕ್ಷಮಿಸಿ, ನಿಮ್ಮ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರವು NADಯಲ್ಲಿ ಲಭ್ಯವಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಿಮ್ಮ ವಿಶ್ವವಿದ್ಯಾಲಯ ಅಥವಾ ಮಂಡಳಿಯನ್ನು ಇಲ್ಲಿ ಸಂಪರ್ಕಿಸಬೇಕಾಗುತ್ತೆ. ನೋಡಿ, ನಿಮ್ಮ ಒಂದು NADಯಲ್ಲಿ ಈ ಒಂದು ಡಿಗ್ರಿ ಡೀಟೇಲ್ಸ್ ಲಭ್ಯವಿಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಒಂದು ಹೆಚ್ಚಿನ ಮಾಹಿತಿಗಾಗಿ ನೀವು ವಿಶ್ವವಿದ್ಯಾಲಯ ಅಥವಾ ನಿಮ್ಮ ಒಂದು ಕಾಲೇಜ್ಗೆ ಭೇಟಿ ನೀಡಿ ಅವ್ರನ್ನ ಸಂಪರ್ಕಿಸ್ಬೋದು. ನೀವು NAD ಈ ಥರ ಲಭ್ಯವಾಗಿಲ್ಲ, ನೀವು ಲಭ್ಯ ಮಾಡಿ ಅಂತ ನೀವು ಅಲ್ಲಿ ಒಂದು ಕೇಳಿಕೊಂಡ್ರೆ ನಿಮಗೆ ಅಲ್ಲಿ ಖಂಡಿತವಾಗಲಿ ಮಾಡಿಕೊಡ್ತಾರೆ. ಈ ರೀತಿಯಾಗಿ ಒಂದು ಪ್ರಾಬ್ಲಮ್ ಇರುತ್ತೆ. ಇದು ಸಾಕಷ್ಟು ಒಂದು ಅಭ್ಯರ್ಥಿಗಳಿಗೆ ಇದು ಎದುರಾಗ್ತಿದೆ. ಅದಕ್ಕೆ ನಿಮ್ಮ ಒಂದು ವಿಶ್ವವಿದ್ಯಾಲಯ ಅಥವಾ ಮಂಡಳಿನ ನೀವು ಸಂಪರ್ಕಿಸಬೇಕಾಗುತ್ತೆ. ಅಥವಾ ನೀವು ವೇಟ್ ಮಾಡಿ, ಇನ್ನೂ ಸಾಕಷ್ಟು ದಿನ ಇದಕ್ಕೇನು ಲಾಸ್ಟ್ ಡೇಟ್ ಇಲ್ಲ, ವೇಟ್ ಮಾಡಿ ಹಾಕಿ. ಇದಾದ ತಕ್ಷಣ ನೆಕ್ಸ್ಟ್ ಏನು ಕೇಳುತ್ತೆ ನೋಡೋಣ. ನಿಮ್ಮ ಅರ್ಹತಾ ಪರಿಶೀಲನೆಯನ್ನು ಮುಂದುವರಿಸಲು ಬಯಸುವಿರಾ ಅಂತ ಕೇಳುತ್ತೆ. ನಾವು ಮುಂದುವರಿಸೋಣ. ಈಗ ಹೌದು ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಹೌದು ಅಂತ ನಾವು ಕ್ಲಿಕ್ ಮಾಡಿದ ತಕ್ಷಣ ಕರ್ನಾಟಕದಲ್ಲಿ ಕನಿಷ್ಠ 6 ವರ್ಷ ಓದಿದ್ದೀರಾ ಅಂತ ನೀವು ಕೇಳಿದ್ದಾರೆ. ನೀವು ಕನ್ನಡದಲ್ಲಿ 6 ವರ್ಷ ಓದಿದರೆ ಹೌದು ಅಂತ ಹಾಕ್ಕೊಳ್ಬೇಕಾಗುತ್ತೆ. ಹೌದು ಅಂತ ಹಾಕಿದ ತಕ್ಷಣ ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡೋಣ. ನೀವು ಪ್ರಸ್ತುತ ಹೆಚ್ಚಿನ ಅಧ್ಯಯನಕ್ಕಾಗಿ ವಿಶ್ವವಿದ್ಯಾಲಯ ಮಂಡಳಿಯಲ್ಲಿ ಸೇರಿಕೊಂಡಿದ್ದೀರಾ, ಅಂದರೆ ಉನ್ನತ ಶಿಕ್ಷಣಕ್ಕಾಗಿ ಮತ್ತೊಮ್ಮೆ ನೀವು ಒಂದು ಕಾಲೇಜಿನ ಅಡ್ಮಿಷನ್ ಮಾಡಿದ್ದೀರಾ ಅಂತ ಕೇಳುತ್ತೆ. ನೀವು ಒಂದು ಉನ್ನತ
ಇಲ್ಲಿ ಅಧ್ಯಯನಕ್ಕೆ ನೀವೇನಾದರೂ ಅಡ್ಮಿಷನ್ ಮಾಡಿದರೆ ನಿಮಗೆ ಇದು ಬರೋದಿಲ್ಲ ಯುವ ನಿಧಿಗೆ. ಅದಕ್ಕೆ ನಾವು ಇಲ್ಲಿ ಇಲ್ಲ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ರಸ್ತುತ ಯಾವುದೇ ಸರ್ಕಾರಿ ಖಾಸಗಿ ವಲಯ ಸ್ವಯಂ ಉದ್ಯೋಗಿ ಅಥವಾ ಉದ್ಯೋಗಿ ಪೂರ್ಣ ಸಮಯ ಅಥವಾ ಅರೆಕಾಲಿಕ ಮಾಡುತ್ತಿದ್ದೀರಾ ಅಂತ ಕೇಳುತ್ತೆ. ನೀವು ಯಾವುದೇ ಒಂದು ಸರ್ಕಾರಿ ಆಗಲಿ ಒಂದು ಖಾಸಗಿ ಕ್ಷೇತ್ರದಲ್ಲಾಗಲಿ ಉದ್ಯೋಗವನ್ನು ಮಾಡ್ತಿದ್ರೆ ಇಲ್ಲಿ ಯಾವುದಂತ ಹಾಕೋಬೋದು. ಯಾವುದಂತ ಹಾಕೊಂಡ್ರೆ ನಿಮಗೆ ಇಲ್ಲಿ ಇದು ಎಲಿಜಿಬಿಲಿಟಿ ಹೊಂದುವುದಿಲ್ಲ, ಅದಕ್ಕೆ ಇಲ್ಲ ಅಂತ ನಾವು ಇಲ್ಲಿ ಹಾಕೊಳ್ಳೋಣ. ಇದಾದ ತಕ್ಷಣಗಳ ಏನು ಬರುತ್ತೆ ನೋಡಿ, ಅಭಿನಂದನೆಗಳು. ಒದಗಿಸಿದ ಮಾಹಿತಿಯ ಆಧಾರದ ಮೇಲೆ ನೀವು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದೀರಿ. ದಯವಿಟ್ಟು ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಿ ಮತ್ತು ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಅಥವಾ ಒಂದು NAD ಕರ್ನಾಟಕ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಯಾವುದೇ ಪ್ರಶ್ನೆಗಳಿಗೆ ದಯವಿಟ್ಟು ನಮ್ಮನ್ನು ಈ ಒಂದು ನಂಬರ್ಗೆ ನೀವು ಸಂಪರ್ಕಿಸಬಹುದು. ಯಾವುದೇ ಒಂದು ಈ ಒಂದು ಯುವ ನಿಧಿಗೆ ಅಪ್ಲಿಕೇಶನ್ ಹಾಕುವಾಗ ಏನೇ ತೊಂದರೆ ಬಂದರೆ ಈ ಒಂದು ನಂಬರ್ಗೆ ನೀವು ಸಂಪರ್ಕಿಸಿ ಏನೇನು ಮಾಹಿತಿಯನ್ನು ನೀವು ಅಲ್ಲಿ ತಿಳ್ಕೊಳ್ಬೋದು. ಅದರ ಜೊತೆಗೆ ಅವರ ಮೇಲ್ ಮೂಲಕ ನೀವು ಅಲ್ಲಿ ಅವರಿಗೆ ಕಾಂಟ್ಯಾಕ್ಟ್ನ ಮಾಡ್ಕೊಳ್ಬೋದು. ನೋಡಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಯಾವ ರೀತಿ ಒಂದು ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತಿದೆ ಈ ಒಂದು ಯುವ ನಿಧಿಗೆ ಅರ್ಜಿ ಸಲ್ಲಿಸುವಾಗ. ಆ ತೊಂದರೆಗೆ ನಾನು ಸ್ಪಂದನೆ ಮಾಡಿ ಅಂದರೆ ಅವರಿಗೆ ಸಂಪರ್ಕಿಸಿ ಈ ರೀತಿಯಾಗಿ ಆಗ್ತಿದೆ, ನಾವು ಮುಂದಿನ ಒಂದು ಕ್ರಮ ಯಾವ ರೀತಿ ತಗೊಳ್ಬೇಕಂತ ನಾನು ಕೇಳಿ ನಿಮಗೆ ಮತ್ತೊಂದು ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ. ಈಗ ನೀವು ಅದಕ್ಕೂ ಮುಂಚೆ ನೀವು ಒಂದು ಯುವ ನಿಧಿಗೆ ಒಂದು ಅರ್ಹತೆಯನ್ನು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಒಂದು ಎಲಿಜಿಬಿಲಿಟಿ ಚೆಕ್ನ ಮಾಡ್ಕೊಳ್ಬೇಕಾಗತ್ತೆ ನೀವು ಕಂಪಲ್ಸರಿಯಾಗಿ. ಇಲ್ಲಿ ನಿಮ್ಮ NAD ಡಾಟಾ ಲಭ್ಯವಿದೆ ಅಂತಂದರೆ ನೀವು ಆರಾಮಾಗಿ ಒಂದು ಯುವ ನಿಧಿಗೆ ಅರ್ಜಿ ಸಲ್ಲಿಸಬಹುದು. ಇಲ್ಲ NADಗೆ ನಮಗೆ ಯಾವುದೇ ರೀತಿ ಒಂದು ಡಾಟಾ ಲಭ್ಯವಿಲ್ಲಪ್ಪ ಅಂತಂದರೆ ನಿಮ್ಮ ಒಂದು ಕಾಲೇಜಿಗೆ ಸಂಪರ್ಕಿಸ್ಬೋದು ಅಥವಾ ಮಂಡಳಿಗೆ ಸಂಪರ್ಕಿಸ್ಬೋದು. ನಿಮ್ಮ ವಿಶ್ವವಿದ್ಯಾಲಯಕ್ಕೆ ನೀವು ಸಂಪರ್ಕಿಸಿ ಈ ರೀತಿಯಾಗಿದೆ ಅಂತ ನೀವು ಕೇಳ್ಕೊಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ, ಇವರನ್ನು ಸಂಪರ್ಕಿಸಿ ಏನೇನು ಮಾಹಿತಿ ಇದೆ ಅಂತ ನಾನು ಮಾಹಿತಿಯನ್ನು ತಿಳಿಸ್ತೀನಿ. ಇಷ್ಟು ಈ ಒಂದು ವಿಡಿಯೋದಲ್ಲಿ ಯುವ ನಿಧಿಗೆ ಸಂಬಂಧಪಟ್ಟಂಥ ಈ ರೀತಿಯಾಗಿ ಮಾಹಿತಿ ತಿಳಿಸಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣಂತೆ, ಅಲ್ಲಿವರೆಗೂ ನಮಸ್ಕಾರಗಳು.